ಇನ್ನು ದೇವರಾಜೇಗೌಡ ತನ್ನ ಲಾಯರ್ ಮೈಂಡ್ ಅನ್ನ ಇಲ್ಲಿ ಬಳಕೆ ಮಾಡ್ಕೊಂಡಿದ್ದ. 8 ಗಂಟೆ 5 ನಿಮಿಷಕ್ಕೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದ, ಮನೆಯಲ್ಲೇ ಇದ್ದೆ ಅಂತ. ಆದರೆ ಪೊಲೀಸರ ದಿಕ್ಕು ತಪ್ಪಿಸುವ ಪ್ರಯತ್ನದಲ್ಲಿದ್ದ. ಮನೆಯಲ್ಲೇ ಇದ್ದೆ ಅಂತ ಹೇಳಿ ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ದೇವರಾಜೇಗೌಡ ಯತ್ನ ಮಾಡಿದ್ದ. ಮನೆಯಲ್ಲೇ ಇದ್ದೀನಿ ಅಂತ ಹೇಳಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದ, ನಾನು ಮನೆಯಲ್ಲೇ ಇದ್ದೀನಿ ಅಂತ ಹೇಳೋದು. ಆದರೆ ಗೋವಾ ಕಡೆಗೆ ಹೋಗ್ತಾ ಇದ್ದ ದೇವರಾಜೇಗೌಡ, ಅವನನ್ನ ಲಾಕ್ ಮಾಡಲಾಗಿದೆ. ಚಿತ್ರದುರ್ಗದ ಮಾರ್ಗವಾಗಿ ತೆರಳುತ್ತಾ ಇದ್ದಾಗ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಮೊಬೈಲ್ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಿ ದೇವರಾಜೇಗೌಡನನ್ನ ಲಾಕ್ ಮಾಡಿರೋದು. 8 ಗಂಟೆ 5 ನಿಮಿಷಕ್ಕೆ ಆಡಿಯೋ ಮತ್ತು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದ ಇದೇ ದೇವರಾಜೇಗೌಡ. ರಾತ್ರಿ 8 ಗಂಟೆ 10 ನಿಮಿಷಕ್ಕೆ ಅಂದ್ರೆ ವಿಡಿಯೋ ಅಪ್ಲೋಡ್ ಆಗಿ 5 ನಿಮಿಷಕ್ಕೆ ಹಿರಿಯೂರು ಬಳಿಯ ಟೋಲ್ನಲ್ಲಿ ವಶಕ್ಕೆ ಪಡಿತಾರೆ ಈತನನ್ನ. ದಾರಿ ತಪ್ಪಿಸೋ ಪ್ರಯತ್ನ ಮಾಡಿದ್ದ. ಹೇಗೆ ನೋಡಿ ಬಳಕೆ ಮಾಡಿದ್ದ ತನ್ನ ಮೈಂಡನ್ನು. ಅಂದರೆ 8 ಗಂಟೆ 5 ನಿಮಿಷಕ್ಕೆ ಮನೆಯಲ್ಲೇ ಇದ್ದೀನಿ ನಾನು ನೋಡಾಗೋದಿಲ್ಲ, ಈ ಪ್ರಕರಣದಲ್ಲಿ ನಾನು ಸತ್ಯಾಸತ್ಯತೆಯನ್ನು ಹೊರಗೆ ತರ್ತೀನಿ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ, ಅವ್ರು ಮಾಡಿದ್ದು ಹೀಗೆ ಇವ್ರು ಮಾಡಿದ್ದು ಹೀಗೆ ಅಂತ ಪುರಾಣಗಳನ್ನು ಇರುವ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೆ. 8 ಗಂಟೆ 10 ನಿಮಿಷಕ್ಕೆ ಹಿರಿಯೂರು ಬಳಿಯಲ್ಲಿ ಆತ ಅರೆಸ್ಟ್ ಆಗ್ತಾನೆ. ಹೊಳೆನರಸೀಪುರ ಸಿಪಿಐ ಕಚೇರಿಯಲ್ಲಿ ಈಗ ಸದ್ಯ ದೇವರಾಜೇಗೌಡನನ್ನು ಇರಿಸಲಾಗಿದೆ. ಸಿಪಿಐ ಕಚೇರಿಗೆ ASP ವೆಂಕಟೇಶ್ ನಾಯ್ಡು ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೇವರಾಜೇಗೌಡನನ್ನ ಕರೆದೊಯ್ದು ವಿಚಾರಣೆಯನ್ನು ನಡೆಸಲಾಗುತ್ತೆ. ಇನ್ಸ್ಪೆಕ್ಟರ್ ಕಚೇರಿ ಎದುರು ಜನ ಕೂಡ ಜಮಾಯಿಸಿದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಸದ್ಯಕ್ಕೆ ಆತನನ್ನ ಸಿಪಿಐ ಕಚೇರಿ ಕರ್ಕೊಂಡ್ಬಂದಿದ್ದಾರೆ. ಹೊಳೆನರಸೀಪುರ ಪೊಲೀಸರು ಅರೆಸ್ಟ್ ಮಾಡಿರೋದು. ಅದೇ ಕಚೇರಿಯಲ್ಲಿದ್ದಾನೆ ಇದೇ ದೇವರಾಜೇಗೌಡ. ಇನ್ನು ಕೆಲವು ಕ್ಷಣಗಳಲ್ಲಿ ಈ ತನಿಖೆ ಆರಂಭ ಆಗುತ್ತೆ. ದಿಕ್ಕು ತಪ್ಪಿಸಿ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸೋದಕ್ಕೆ ಕೊಟ್ಟಿದ್ದಂಥ ದೇವರಾಜೇಗೌಡನನ್ನ ಸಿಪಿಐ ವೆಂಕಟೇಶ್ ನಾಯ್ಡು ವಿಚಾರಣೆ ಮಾಡ್ತಾರೆ. ಈಗಾಗಲೇ ಆಗಮಿಸಿದ್ದಾರೆ ಸಿಪಿಐ ಕಚೇರಿಗೆ ASP ವೆಂಕಟೇಶ್ ನಾಯ್ಡು. ಕೆಲವೇ ಕ್ಷಣಗಳಲ್ಲಿ ದೇವರಾಜೇಗೌಡನನ್ನ ಕರ್ಕೊಂಡೋಗಿ ವಿಚಾರಣೆ ನಡೆಸ್ತಾರೆ. ಇನ್ಸ್ಪೆಕ್ಟರ್ ಕಚೇರಿ ಎದುರು ಪೊಲೀಸರು ಕೂಡ ಜಮಾವಣೆ ಆಗ್ತಿದ್ದಾರೆ. ಹಾಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಸಚಿನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಸಚಿನ್, ಗುಡ್ ಮಾರ್ನಿಂಗ್. ಏನೇನಾಯ್ತು ಇವತ್ತು ಪೊಲೀಸ್ ಸ್ಟೇಷನ್ ಮುಂದೆ, ಏನಿದೆ ಈಗಿನ ಪರಿಸ್ಥಿತಿ? ಸಚಿನ್. ಪ್ರಣೋತ್, ಏನು ವಕೀಲ ಅದೇ ರೀತಿ ಬಿಜೆಪಿ ಮುಖಂಡ ಆಗಿರ್ತಕ್ಕಂಥ ದೇವರಾಜೇಗೌಡ ಅವರ ಬಂಧನ ಪ್ರಕರಣ ಏನಿದೆ, ಈಗ ಒಂದು ರೀತಿ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಒಂದು ಸಂತ್ರಸ್ತೆ ಮಹಿಳೆ ಏನು ದೂರನ್ನ ಕೊಟ್ಟಿದ್ರು, ನನ್ನ ಮೇಲೆ ಏನೋ ಒಂದು ಆರೋಪವನ್ನ ಮಾಡಿದ್ರು. ಆ ಒಂದು ಆರೋಪ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ದೇವರಾಜೇಗೌಡರನ್ನ ಬಂಧಿಸಿರ್ತಕ್ಕಂಥದ್ದು. ಈ ಹಿಂದೆನೂ ಕೂಡ ದೇವರಾಜೇಗೌಡರ ವಿರುದ್ಧ ಹಲವಾರು ಆರೋಪಗಳು ಕೇಳಿ ಬರ್ತಾ ಇತ್ತು. ನಿನ್ನೆ ಕೂಡ ಸಂತ್ರಸ್ತ ಮಹಿಳೆಯನ್ನ ಹೊಳೆನರಸೀಪುರ ಪೊಲೀಸ್ ಠಾಣೆಗೆ ಕರೆತಂದು ಮರು ಹೇಳಿಕೆಯನ್ನ ಮಾಡ್ಕೊಳ್ತಾರೆ. ಆ ಒಂದು ಮರು ಹೇಳಿಕೆಯಲ್ಲಿ ದೇವರಾಜೇಗೌಡ ಮೇಲೆ 376 ಪ್ರಕರಣ ಕೂಡ ದಾಖಲಾಗುತ್ತೆ. ಈ ಒಂದು ಪ್ರಕರಣ ಏನಿದೆ ಇದು ನಾನ್ ಬೇಲಬಲ್ ಅಫೆನ್ಸ್ ಆಗುತ್ತೆ. ಹೀಗಾಗಿ ದೇವರಾಜೇಗೌಡನವ್ರನ್ನ ಬಂಧನ ಮಾಡಿರ್ತಕ್ಕಂಥದ್ದು. ನಿನ್ನೆ ಸುಮಾರು 8:10 ಸುಮಾರಿಗೆ ಹಿರಿಯೂರು ಪೊಲೀಸರು ಹಿರಿಯೂರು ಟೋಲ್ ನಲ್ಲಿ ಬಂಧನ ಮಾಡ್ತಾರೆ. ಅಂದ್ರೆ ದೇವರಾಜೇಗೌಡರು ಕಳೆದ 3 ದಿನಗಳಿಂದ ದೇವರಾಜೇಗೌಡರ ಮೇಲೆ ಪೊಲೀಸರು ನಿಗಾ ಇಡ್ತಾರೆ. ಅಂದ್ರೆ ಕೆಲವೊಂದ್ಸರಿ ಮೊಬೈಲ್ ನ ಆನ್ ಮಾಡೋದು ಆಫ್ ಮಾಡೋದು ಮಾಡ್ತಿರ್ತಾರೆ. ಹೀಗಾಗಿ ಪೊಲೀಸರಿಗೆ ಲೊಕೇಶನ್ ಸಿಗೋದಿಲ್ಲ. ಆದ್ರೆ ನಿನ್ನೆ ಒಂದು ಒಂದಷ್ಟು ವಿಡಿಯೋ ಅದೇ ರೀತಿ ಆಡಿಯೋನ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ ಕೇವಲ 5 ನಿಮಿಷದಲ್ಲಿ ಹಿರಿಯೂರು ಟೋಲ್ ನಲ್ಲಿ ಅರೆಸ್ಟ್ ಅನ್ನು ಮಾಡಲಾಗುತ್ತೆ. ಅದಾದ ನಂತರ ಹೊಳೆನರಸೀಪುರ ಪೊಲೀಸರು ಕೂಡ ಹಿರಿಯೂರಿಗೆ ತೆರಳಿ ಬೆಳಗ್ಗೆ 6 ಗಂಟೆಗೆ ಕರೆತರ್ತಾರೆ. ನಾವೀಗ ಹೊಳೆನರಸೀಪುರದ ಏನು ಸಿಪಿಐ ಕಚೇರಿ ಏನಿದೆ, ಈ ಒಂದು ಕಚೇರಿಯ ಮುಂಭಾಗ ಇದೀವಿ. ಈ ಒಂದು ಮುಂಭಾಗದಲ್ಲಿ ಈಗಾಗಲೇ ಸಾಕಷ್ಟು ಜನ ಕೂಡ ಜಮಾವಣೆಗೊಂಡಿದ್ದಾರೆ. ಈಗಾಗಲೇ ASP ವೆಂಕಟೇಶ್ ನಾಯ್ಡು ಬಂದಿದ್ದಾರೆ. ಅದೇ ರೀತಿ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಈಗ ಬಂದಿರ್ತಕ್ಕ ಮೊಹಮ್ಮದ್ ಸುಜಿತ್ ಅವರು ಕೂಡ ಈಗ ಪೊಲೀಸ್ ಠಾಣೆಗೆ ಬಂದಿರತಕ್ಕಂಥದ್ದು. ಹೀಗಾಗಿ ಈಗ ದೇವರಾಜೇಗೌಡರ ವಿಚಾರಣೆ ಕೂಡ ಮಾಡ್ತಿರ್ತಕ್ಕಂಥ ಕಳೆದ 4 ಗಂಟೆಯಿಂದನೂ ಕೂಡ ದೇವರಾಜೇಗೌಡರ ವಿಚಾರಣೆ ಮಾಡ್ತಿದ್ದಾರೆ. ಅದೇ ಅಡಿಷನಲ್ SP ಕೂಡ ಈಗ ಬಂದಿರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಜನರು ಕೂಡ ಇಲ್ಲಿ ಸೇರಿರ್ತಕ್ಕಂಥ, ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ತಿರುವು ಪಡ್ಕೊಡ್ತಿದೆ. ಒಂದು ಪ್ರಜ್ವಲ್ ರೇವಣ್ಣನವರ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ ಇದೆ. ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ ಆಗಿರ್ಬೋದು. ಅದೇ ರೀತಿ ಈಗ ದೇವರಾಜೇಗೌಡರ ಅಶ್ಲೀಲ ವಿಡಿಯೋ, ಹೀಗಾಗಿ ದೇವರಾಜೇಗೌಡರು ಒಂದು ಮಹಿಳೆ ಜೊತೆ ನಡ್ಕೊಂಡಿರೋ ರೀತಿ, ಈ ಬಗ್ಗೆನೂ ಕೂಡ ಕಂಪ್ಲೇಂಟ್ ಆಗಿದೆ. ಹೀಗಾಗಿ ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಅಂತ ಹೇಳ್ಬಿಟ್ಟು ಪೊಲೀಸರು ಕೂಡ ನಿಯೋಜನೆ ಮಾಡಿದ್ದಾರೆ. ಪೊಲೀಸರು ಕೂಡ ಜನರನ್ನ ಏನು ಠಾಣೆ ಮುಂದೆ ಸೇರಿದಂತ ಜನರನ್ನು ಕೂಡ ಕಳಿಸುವಂತ ಕೆಲಸ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಯಾವ್ದಾದ್ರು ಅಹಿತಕರ ಘಟನೆ ನಡೆಯುತ್ತೆ ಅನ್ನೋ ಮುನ್ಸೂಚನೆ ಇದೆ. ಹೀಗಾಗಿ ಪೊಲೀಸರು ಇಲ್ಲಿರ್ತಕ್ಕಂಥ ಜನರನ್ನ ಚದುರಿಸುವಂತ ಕೆಲಸ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಣೋತ್, ಒಂದು ಪ್ರಮುಖವಾಗಿ ಗಮನಿಸಬೇಕು, ಈಗಾಗಲೇ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣನವರ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ ಏನಿದೆ, ಆ ಒಂದು ಪ್ರಕರಣ
ಪ್ರಕರಣದಲ್ಲಿ ಈಗಾಗಲೇ SIT ಮುಂದೆ ಒಂದು ಬಾರಿ ಹಾಜರಾಗಿದ್ದಾರೆ. SIT ಅವರು ಮತ್ತೊಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಜಡ್ಜ್ ಮುಂದೆ ವಕೀಲ ದೇವರಾಜೇಗೌಡ ಅವರನ್ನ ಮಧ್ಯಾಹ್ನದ ಹೊತ್ತಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಈಗ ತನಿಖೆ ನಡೆಸಿ ಅದಾದ ನಂತರ ಒಂದು ವೇಳೆ SIT ಅವರು ಕೂಡ ದೇವರಾಜೇಗೌಡ ಅವರನ್ನ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ. ಪ್ರಣೋತ್, ಥ್ಯಾಂಕ್ ಯು ಸಚಿನ್ ಮಾಹಿತಿಗೆ.